ಬೆಂಗಳೂರಿನೊಬ್ಬ ಹುಡುಗ ಮುಳುಗೋಗವನೆ. ಎಲ್ಲಿ? ಹೊಳೆಲೆ. ಬಾಡಿ ಸಿಕ್ಕಿಲ್ಲ, ಪೊಲೀಸ್ನವರೆಲ್ಲ ಇದ್ದಾರೆ. ತೆಪ್ಪ ಬಿಡ್ತಾರ ಹೆಂಗೆ? ಎಲ್ಲಿಗೋಯ್ತೀರಿ? ಅಲ್ಲ ಅಲ್ಲೇನಾರು ನೋಡೋ ಅಂಥದ್ದು ಏನೈತೆ? ಏನು ಬೇಡ, ಇವತ್ತೇನು ಬೇಡ, ದೇವಸ್ಥಾನ ನೋಡ್ಕೊಂಡು. ಅಣ್ಣ ಮಲ್ಲಿಗೆ ಹೋಯ್ತಾ? ಏನ ಬಿ ಎಲ್ಲ ಹೋಗ್ತಿದ್ದೀವಿ ಹೇಳ? ಎಲ್ಲ ನಾಚ್ಕತಾವನಪ್ಪ, ವೀಲಾಗರ್ ಅಂತವನಪ್ಪ. ಪೊಲೀಸ್ ಆದ್ಮೇಲೆ ಹೆಲ್ಮೆಟ್ ಇಲ್ಲದೆ ಗೊತ್ತಾನ. ಒಟ್ಟಿನಲ್ಲಿ ಎಲ್ಲಿಂದ ಬಂದ್ರು ನಾವು ಯಾವಾಗ ಇದು ಈ ನೈಸ್ ರೋಡ್ ಬರ. ಇರು ಹೋಗ್ಬೇಡ, ಇದನ್ನ ನಂಬಕ್ಕಾಗಲ್ಲ. ಇವಾಗ ಟೈಮ್ 1 ಗಂಟೆ ಆಯ್ತೈತೆ. ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟು ಗಂಟೆ? 3 ಗಂಟೆ ಆಗುತ್ತೆ. ನಿನ್ನೆ ಆನೆ ದಾಟಕ್ ಮಾಡಿರೋದು. ನೀವು ಆನೆ ದಾಟಕ್ ಮಾಡಿರೋದು ಅದು ತಪ್ಪ ಮಾಡ್ಕೊಟ್ಟವ್ರೆ. ಹಾ ನೋಡಿ ಇಲ್ಲಿ ಅಭಿ, ನಾನು ಒಬ್ಬನೇ ಪೇಷಂಟ್ ಇಲ್ಲಿ ಈಗ. ಸ್ಕೂಲು ಟರ್ನಿಂಗ್ ಅಲ್ಲಿ ನಿಧಾನವೇ ಪ್ರಧಾನ. ಟರ್ನಿಂಗ್ ಅಲ್ಲಿ ಸೈಂಟಿಫಿಕ್ ಟರ್ನಿಂಗ್ ಹೊಡಿತೀನಿ ನಾನು, ಗೊತ್ತಾ? ಇಲ್ಲಿಂದ ಸ್ಟಾರ್ಟಾ? ಹೆಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂ. ಎಲ್ಲರೂ ಇಲ್ಲಿ ಬನ್ನಿ. ಬೆಂಗಳೂರು ಗಾಳಿ ಅಂತ ಎಷ್ಟು ಜೋರ ಬೀಸ್ತೈತಲ್ವಾ? ಅಮ್ಮ ಗಾಳಿ ಪಡ ತರ ಬರ್ತದ್ವ ನಮ್ಮಮ್ಮ. ಹೌದು, ಗಾಳಿ ಪಡ. ಅವ್ರ ಮನೇಲಿ ಒಂದು ಟೇಪು, ಇವ್ರ ಮನೇಲಿ ನಮ್ಮ ಕನ್ನಡವೇ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ, ಇದೇ ನಾಡು, ಇದೇ ಭಾಷೆ, ಏನೆಂದು ನನ್ನದಾಗಿರಲಿ. ಈ ಸೀಟ್ನೇ ಮುರಿದಾಕ್ಬಿಡ್ತಾನೆ ನಿಮ್ಮ ಯಾವುದು. ಕಳಿಸ್ಕೊಡ್ತೀನಿ ಕಾಡು ಒಳಗಡೆ ನಾನು ತಗೊಂಡು ನೋಡಿ. ವಾತಾವರಣ ಏನು ಸಖತ್ತಾಗೈತೆ ಅಂತ ನೋಡ್ಬೋದು. ಈಗ ಪ್ರಾಪರ್ ಕಾಡಿಗೆ ಎಂಟ್ರಿ ಕೊಟ್ಟಂಗೆ ಬೋರ್ಡಿಂದ ಸಾಮಾನು ಕಿತ್ಕತ್ತ. ಬೈಕ್ ಬರೋದಿಲ್ಲಂತಪ್ಪ. ಸೈಕಲ್ ಬರ್ಬೇಕಾದ್ರೆ ಸ್ವಲ್ಪ ಗುಂಪ ಬರಬೇಕಾಗುತ್ತೆ. ನೋಡಿ ಸ್ವಲ್ಪ ಏಟಾಗೈತೆ ನೋಡೋಕೆ. ನಮ್ಮ ಕೇಳ್ಕೊಂಡೆ ಹೋಗೋಣ ಬರೋ ಫಾರೆಸ್ಟ್ ಅವ್ರನ್ನ. ನೋಡಿ ಈ ಊರೆಲ್ಲ ಏನು ಸಖತ್ತಾಗಿದೆ ಅಂತ. ಇದು ನಮ್ಮ ಕ್ಯಾಮ್ರಾದೆಲ್ಲ ಅಷ್ಟು ಚೆನ್ನಾಗಿ ತೋರ್ಸೋಕ್ಕಾಗುತ್ತಾ ಇಲ್ವೋ? ಕಣ್ಣಲ್ಲಂತೂ ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ. ಫ್ರೆಂಡ್, ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ಸ್ಯಾಟರ್ಡೆ ಸಂಡೇ ಒಳ್ಳೆ ಟೈಮ್ ಪಾಸ್ ಮಾಡುವಂಥ ಚೆನ್ನಾಗಿದೆ ಇಲ್ಲಿ. ಹೌದು, ಅಲ್ಲಿ ನೋಡಿ ಬೆಟ್ಟದಲ್ಲಿ ದೂರದಲ್ಲಿ ಒಂದು ದಾರಿ ಕಾಣ್ತಾ ಇದ್ದೆ. ಆ ತಂಪಾಗಿರುವಂಥ ಗಾಳಿ, ಸ್ಮೆಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಬನ್ನಿ, ನೀವು ಟೈಮ್ ಪಾಸ್ ಮಾಡಿ. ಜೈ ಗಣೇಶ. ಯಾವುದೇ ಜಂಜಾಟ ಇಲ್ಲದೆ ಒಂದು ದಿನ ಬರೀ ರೋಡ್ ಟ್ರಿಪ್ ಮಾಡ್ಕೊಂಡವರು ಖುಷಿ ಆಗಬೇಕು ಅಂದರೆ ಈ ಜಾಗಗಳಿಗೆ ಬರ್ಬೋದು. ಏನಂತೀರಾ? ಹೌದು, ಸೂಪರ್. ನೋಡಿ ಗಣ್ಣವಿಲು ಕೋಳಿಗಳ ಜೊತೆ ಮೇಯ್ತೈತೆ.
ಓಕೆ ಬಾಯ್. ಮ್ಯಾಪಲ್ಲಿ ಇವಾಗ ನಾವು ಗಾಡಿಗೆ ಎಂಟ್ರಿ ಆಗೋದು ತೋರಿಸ್ತಾ ಇದ್ದೇವೆ ನೋಡಿ. ಎಲ್ಲರೂ ನೋಡ್ರಿ, ಈಗ ಫಾರೆಸ್ಟಿಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಸಲ ಮುಂದೆ ನೋಡ್ತಾನೆ, ಮುಂದೆ ಜನ ಬೈತಾರ. ಆಮೇಲೆ ಏನೋ ಕದೆ ಏನ ಕೊಬ್ಬರಿ ಏನು ಹೊಸ ಕಾರ ಆದ್ರೂ ಜನ ಹೆಂಗೆ ಮಾರಾಡ್ತಾರಂತಾನೆ ಇವನ್ನ ನಮ್ಮ ಸಂಸಾರ ಮಾಡ್ತಾರಲ್ವಾ, ನಮ್ಮ ಸಂಸಾರ ಬಿಟ್ಟಾರೆ. ಯಾಕಂತ ಹೇಳು, ಹಿಂಗಾಗಿ ನೋಡಿಲಿ ಗೇರ್ ಶಿಫ್ಟಿಂಗ್ ಎಷ್ಟು ಗಂಟೆ ತಗಟ್ಟಿದ್ದ ನೋಡಿ. ಫಸ್ಟ್ ಕಲ ಐತೆ 15 ಡಿಗ್ರಿ. ನೋಡಿ 23 ಡಿಗ್ರಿ ತನಕ ಕೆತ್ತದ. ಕೊಡ್ಬೇಡ ನೋಡಿ ನೋಡಿ ಚೆನ್ನಾಗಿ ಕಾಣುತ್ತೆ ಗಾಡೆಲ್ಲ. ಏನಿದೆ ಬಾರ್ಡ್ರು? ಕರ್ನಾಟಕ. ಆ ಕಡೆಗೆ ತಮಿಳ್ನಾಡು. ಈಗ ಹಂಗೇನು ಡಿವೈಡ್ ಆಗಿಲ್ಲ, ಫಸ್ಟ್ ಒಂದು ಬಾರ್ಡರ್ ಲೈನ್ ಇರುತ್ತೆ. ಅವ್ರ ಮ್ಯಾಪ್ ಬರ್ಕೊಂಬೇಕಲ್ಲ ಅವರು. ಇಲ್ಲಪ್ಪ, ಇನ್ನು ಕರ್ನಾಟಕನೇ. ಇದು ಬಿಡೋಣ ಗಾಡಿ. ನೀನು ಸಖತ್ತಾಗಿರೋ ವ್ಯೂಗಳು ಬಂದಾದ್ಮೇಲೆ ಹೇಳ್ತೀಯ, ಬರಕ್ಕೆ ಮೊದಲು ಹೇಳು. ಇದೇ ನೋಡ ಕಾಣ್ತಿದ್ದಿದ್ದಲ್ಲ ಏನಾದ್ರು ಇದೆ. ಹಾಂ, ಅದು ಏನಕ್ಕೆ ಜಗಪ್ಪ ಆನೆಗಳು ನೋಡ್ರವು. ಆನೆದೇನು ಬೋರ್ಡ್ ಹಾಕಿದಾರೆ ನೋಡ್ಕೊಂಡು ಹೋಗೋಣ. ಇದೆಲ್ಲ ಈ ಕಡೆ ಎಲ್ಲ ದಾರಿಗಳಿದಾವೆ. ತಮಿಳ್ನಾಡು ಕಮ್ಮ ಈಗ. ತಮಿಳ್ನಾಡು ಫಾರೆಸ್ಟ್ ವೈಲ್ಡು ಬೇಡ ತೆಗ್ದೀನಿ ಬಿಡಪ್ಪ ಹೇಳ್ತೀನಿ. ಅವ್ನು ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಚಾನಲ್ ಹಾಕೊಂತಾನಂತ ಅವ್ನು. ಅದೇ ಬೇರೆ ಕಡೆ ದೂಸರ ಜಾಗ ಮ್ಯಾಗ ನಡಿ ನಿಲ್ಲ ಬೇಡ. ವಾಟ್ಸಪ್ ಡಿಲೀಟ್ ಆಗೋಯ್ತಂದ್ರೆ ಅದಕ್ಕೆ ನಾನು ಕಳ್ಸ್ಕೊಡ್ತೀನಿ ಬಿಡು. ಮನೆ ಇನ್ಸ್ಟಾಲ್ ಮಾಡಿ ಮಾಡ್ಕೊಂಡು ಬರ್ತೀನಿ. ನಮ್ಮಲ್ಲ ನೀನು ಅಲ್ಲೇ ದೇವಸ್ಥಾನ ಕೈ ಮುಕ್ಕಳಿ. ನೀನು ಕೋಲ್ಡ್ ನೀರಿಗೆ ಜಾಸ್ತಿ ವಾರ್ ಮಾಡಿಬಿಟ್ಟಿರ್ತ ನೋಡು. ಅದೇ ಬಾಡಿತ್ತಲ್ಲ ತಮಿಳ್ನಾಡಿಗೆ ಅಂದ್ರೆ ಎಂಟ್ರಿ ಆಗ್ತದೆ. ಅಲ್ಲ ಇವತ್ತು ಬಂದಿದ್ದೀವಲ್ವಾ, ಇದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಜನ ಕೊಡೋಣ ಒಂದಿನ. ಅದು ಬರೀ ಲೈಟಿಂಗ್ ಹೇಳಕ್ಕೆ ಹೋಗೋರು ನೋಡು. 3 ಪೇಸ್ ಕೊಟ್ಟಿಲ್ಲ ಕೆಳಗೆ. ಹೌದು, 3 ಪೇಸ್ ಇಂಟ್ರೆಸ್ಟ್ ಆಯ್ತು. ಇಲ್ಲಿ ಒಂದು ರಾಗಿ ಮೀಲ್ ನೋಡ್ಸೋಕೆ 3 ಪೇಸ್ ಬೇಕಲ್ಲ. ಸಾಮು ಕಟ್ಟಿ ಕಂಗಾದ್ರೆ ಬೆಳಕು ನಮಗೂ ಹಂಗೆ ಆಯ್ತದ. ಹೂ ಮಾಡ್ಬಿಟ್ರೆ ಸರಿ ಆಯ್ತದೆ. ಹಾಂ, ತಮಿಳಾಗ ಬರ್ದವನ್ನ ತಮಿಳ್ನಾಡಲ್ಲಿದ್ದೀವಿ. ಹಾಂ, ತಮಿಳು. ಮತ್ತೇನು ಗೊತ್ತಾ, ಅವ್ರು ಓದ್ಕೊಳಕ್ಕಾರ ಇಂಗ್ಲೀಷ್ಲಾರ ಬರ್ದಾರಲ್ಲ. ಬರ್ದಾರ ಮತ್ತೆ ಯಾರು ಓದಿಲ್ಲ ನನಗೆ ಇಂಗ್ಲೀಷ್ ಬರಲ್ಲ. ಫಸ್ಟ್ ಟೈಮ್ ನಾನು ತಮಿಳ್ನಾಡು ಬಂದಿರೋದು ಫ್ರೆಂಡ್ಸ್ ಇವತ್ತು. ನೋಡಿ ಆನೆಲ್ಲ ಬಿಟ್ಟು. ಹೌದಾ? ಹಾಂ, ಬಾಯ್ಗೋ ಏ ಲಕ್ಷ್ಮಿ ಕಣೋದು, ಅದಕ್ಕೆ ಬಾಯ್ಗೋ. ಆನೆ ಬರಲಿ ನೋಡ್ರಿ. ಆಯ್ತು, ಜೋಬಲ್ಲಿ ಕಳು ಪ್ರತಿಮಮ್ಮ ಬಂದಿಷ್ಟ ತೂರು. ಆನೆ ತಗೊಂಡು ಆನೆ ತಂದ್ಬಿಡ್ತೀನಿ. ಎಲ್ಲ ಹೋಗೋ ರೀತಿ ಹೋಗಿತ್ತು ಅನ್ನೋದ್ಬಿಟ್ಟು ಇದು ನೋಡ್ರಿ ಇಂದ ಬಂದಿರೋದ. ಯಾಕೆ ಹಂಗೆ ಆಡ್ತಿದ್ದೀರಿ? ನಾವು ಈ ಥರ ಪಾಠ ಮಾಡಿದ್ದಾಗಿ ನೋಡ್ಬೇಕೇನ್ರ ಮೇಕತ್ತು ಸಹ ಡೆಸ್ಟಿನೇಷನ್ ನೋಡ್ಕೊಂಡು ಮಾಡೋ ಪಟ್ಟ ಇರೋ ಚೆನ್ನಾಗಿರುತ್ತೆ. ಕುರಿಗಳನ್ನೂ ತೋರಿಸ್ತೀನಿ, ಜನಗಳನ್ನೂ ತೋರಿಸ್ತೀನಿ. ಒಂದು ಸಣ್ಣ ಕುರಿ ಹಿಡಿದು ಹಾಕೊಂಡು ಕಳಿಸೋದು. ಸಣ್ಣ ಕುರಿ ಅಂದರೆ ಕುರಿ ಮರಿ ಅಂತ ನೋಡಿ. ಮನೆ ಮರದ ಮೇಲೆ ಮನೆ ಮಾಡ್ಕೊಂಡವ್ರೆ. ನೀನು ಯಾರು ಹೋಯ್ತಾನೆ ಇರ್ತಾನೆ ಅತ್ತಿಗೆ ಮಾಡೋ ಅದನ್ನೆಲ್ಲ ತೋರಿಸೋಣ. ಇದು ಮೋಸ್ಟ್ಲಿ ಚೆಕ್ ಪಾಯಿಂಟ್. ನಾವು ನೋಡಿಲ್ಲ ಅಣ್ಣ, ಇದೇ ಫಸ್ಟ್ ಬಂದಿದ್ದು.
ಇದೇ ಫಸ್ಟು. ಫೋಟೋ ತಗ. ಯಾವ ದೇವಸ್ಥಾನ ಇರೋದು? ದಬ್ಗುಳಿ ಬಸವೇಶ್ವರ, ಮಲೆ ಮಹದೇಶ್ವರ, ಮಹೇಶ್ವರಂದು. ಆಮೇಲೆ ಮಲೆ ಮಹದೇಶ್ವರ, ರಂಗಸ್ವಾಮಿ, ಹಾಂ ಮಾರಮ್ಮ, ಹಾಂ. ಒಟ್ಟು 4 ದೇವರಿದೆ. ಅದಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಜನ. ನೆನೆ ಬೆಂಗಳೂರಿನೊಬ್ಬ ಹುಡುಗ ಮುಳುಗೋಗವನೆ. ಎಲ್ಲಿ? ಹೊಳೆಲೆ. ಬಾಡಿ ಸಿಕ್ಕಿಲ್ಲ, ಪೊಲೀಸ್ನವರೆಲ್ಲ ಇದ್ದಾರೆ. ತೆಪ್ಪ ಬಿಡ್ತಾರೆ ಹೆಂಗೆ? ಎಲ್ಲಿಗೋಯ್ತೀರಿ? ಅಲ್ಲ ಅಲ್ಲೇನಾರು ನೋಡೋ ಅಂಥದ್ದು ಏನೈತೆ? ಏನು ಬೇಡ, ಇವತ್ತೇನು ಬೇಡ. ದೇವಸ್ಥಾನ ನೋಡ್ಕೊಂಡು ಹಾಂ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ರಿ. ಬಾಕಿ ಟೈಮಲ್ಲಿ ಬರ್ರಿ. ಅಲ್ಲಿ ಏನು ತೆಪ್ಪ ಎಲ್ಲ ಐತೆ ಹೋಗೋದು? ತೆಪ್ಪ ಅದೇ. ಈಗ ಪೊಲೀಸ್ನವ್ರು ಬಿಡಲ್ರು. ಅದೇ ನೆನ್ನೆ ಸತ್ತೋಗಿರೋದಕ್ಕ? ಬಾಡಿ ಸಿಕ್ಕಿಲ್ಲ. ಹುಡುಕ್ತವ್ರೆ. ಮೊದಲೇ ಬುಕ್ಕಿಂಗ್ ಏನಾರು ಮಾಡ್ಕೊಂಡು ಹೋಗ್ಬೇಕಣ್ಣ? ಇಲ್ಲ, ಏನಿಲ್ಲ, ಡೈರೆಕ್ಟ್ ಬರ್ರಿ. ಚೆನ್ನಾಗಿರುತ್ತೆ ಅದೆಲ್ಲ. ನೋಡ್ಕೊಂಡು ಬರ್ರಿ. ಇದಪ್ಪ ಫಸ್ಟ್ ಅಂತ ಹೇಳ್ತಿರಲ್ಲ, ಬೇಗ ಬರ್ರಿ. ಹಾಂ ಬಾಕಿ ಟೈಮಲ್ಲಿ ಬರ್ರಿ. ಓಕೆ. 8 ಗಂಟೆಯಿಂದ ತಮಿಳ್ನಾಡಿಗೆ ಬಂದಿದ್ದೀರಲ್ಲ ನೀವು, ಇದು ನೋಡೋಕ್ಕೆ ಥ್ಯಾಂಕ್ ಯು ಅಂತ ಇಲ್ಲಿ ಬಂದ್ಬಿಟ್ಟು. ಯಾಕಂದ್ರೆ ಕರ್ನಾಟಕ ಅಂದೆ ಫಸ್ಟ್ ಮಳವಳ್ಳಿ ಏನು ಗೊತ್ತಾಗ್ಲಿಲ್ಲ. ಹಂಗೇನಿಲ್ಲ ಬರ. ಏನಕ್ಕೆ ಗೊತ್ತಿರೋ ಮಾಡ್ಬೇಡಿ. ಅವ್ರು ನಮ್ಮವ್ರ ಹಂಗೆ ಮಾತಾಡ್ತಿರೋದಲ್ಲಿ ನೋಡಿ. ಅಲ್ಲಿ ಹೊಳೆ ಹತ್ರ ನೆನ್ನೆ ಯಾರೋ ಮುಳುಗ್ ಸತ್ತೋಗ್ಬಿಡೋನಂತೆ. ಅದಕ್ಕೆ ಇವತ್ತು ಬಿಡ್ತಾ ಇಲ್ಲ ಜನನ್ನ. ಜವಾಬ್ದಾರಿಯುತವಾಗಿ ಬನ್ನಿ, ಜವಾಬ್ದಾರಿಯುತವಾಗಿ ಮನೆ ಸೇರ್ಕೊಳ್ಳಿ. ಸಂಸ್ಕಾರ ಯಾಕೆ ಮಾಡೋರು ಅಂದರೆ ಜನ ಎದ್ವತ್ತದನ್ನು ಕಾಡೋಕೆ ನುಗ್ಬಿಡ್ಬಾರ್ದು ಅಂತ. ಹಿಂಗೇನಾದ್ರು ಸ್ಪೀಡ ಬಂದೈತಮ್ಮ ತಾಡ ಅಲ್ಲಿಗೆ ಬೀಳ್ತಾನಪ್ಪ ಹಳ್ಳದೊಳಗಡೆಗೆ. ನೋಡು ಅದೇನಿ ನೋಡಲ್ಲಿ ನೀರರಿ ಹಳ್ಳ ಇದ್ದಂಗೆ ಐತೆ. ಅದು ಅದ್ರೊಳಗಡೆ ಬಿದ್ದರೆ ಅಷ್ಟೇ ಡಮಾರ್. ನಮ್ಮ ಜೊತೆ ಭಾರ್ಗವ್ರೆ ತಗೋ ಬರ್ಬೇಕಾಯ್ತು. ಹಿಂದೆ ನೋಡಿ, ಹಿಂದೆ ನಮ್ಮದು ಧೂಳು ಹೆಂಗೆ ಎಬ್ಬಿಸ್ತಾ ಇತ್ತು ಅಂತ. ಫ್ರೆಂಡ್ಸ್ ಅಲ್ಲ ಎಲ್ಲ ಗಲೀಜಾರು ಪರವಾಗಿಲ್ಲ. ಅದೇನು ಗೊತ್ತಾ, ಸೌಂಡ್ ಎಲ್ಲ ಒಂಥರ ಅಮ್ಮ ಆ ಬೈಕ್ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಗಾಳಿ ಬೀಸ್ತಾ ಇಲ್ಲ ಅಂದ್ರೆ. ಅದೇ ಒಳ್ಳೆ ಇರ್ಬೋದೇನಪ್ಪ. ಒಂಚೂರು ಭದ್ರ ಕುತ್ಕೊಂಡ್ಬಿಡ. ಕರೆಕ್ಟಾಗಿ ಕುಂತ್ಕೊಳ್ಳಿ ಈಗ, ಆಯ್ತಾ? ಓಯ್ ಅನ್ಬೇಡಿ. ಒಳ್ಳೆ ಬೇಕೆ ಮಾಡೋ ಸೂಟ್ ಡಸ್ಟಬಿ ಅಂತ ಅವನ ಹೆಸರು. ಆಗ್ಲಿಕ್ಕೆ ಅಂತವನೆ. ನೀರು ಬಲ್ಲಿದ್ದು ಇಳ್ಸೋಣ. ಇಲ್ಲಿ ಒಂದು ಪುಟ್ಟ ರಾಮರ ದೇವಸ್ಥಾನ ಇದೆ. ಜೈ ಶ್ರೀರಾಮ್. ದಬ್ಬಗುಡಿ ಬಸವಣ್ಣ. ಹಾಂ. ಆವಾಗ 2 ಗೂಳಿ ಇದ್ದು. ಹಾಂ. 2 ಗೂಳಿ ಇರುತ್ತೆ. ಅವಾಗ ಇಲ್ಲೊಂದು ಕಾರಸ್ ಮರ. ಹಾಂ. ಅನ್ಯಾರದಲ್ಲಿ ಒಂದು ಕಾರಸ್ ಮರ, ಒಂದು 2-3 ತಬ್ಬು ಅಷ್ಟು ಕಾರಸ್ ಮರ ಯಾರೋ ಬೆಂಕಿ ಕೊಟ್ಬಿಡವ್ರೆ ಮರಕ್ಕೆ. 3 ತಿಂಗಳು ಬೆಂದೋದು. ಜಲ್ದು ಸಹಿತ 3 ತಿಂಗಳು ಬೆಂದೋದು. ಒಳಗಡೆ ಭೂಮಿ ನೀರು ಬೇರೆಲ್ಲ ಬೆಂದೋಗ್ಬಿಟ್ಟವೆ. ಇವೆರಡು ಗೂಡಿ ಅಲ್ಲೇನು ಮಾಡೋದು, ಕಾದಾಟ ಬಿದ್ದಾವೆ. ಕಾದಾಟ ಬಿದ್ದು ಭೂಮಿಗೆ ಮುಳಿಕೊಂಡು ಬೂದಿಲಿ ರಂಗಪ್ಪನ ಸೊಪ್ಪನದಲ್ಲಿ
ನೀನು ನನ್ನ ಪೂಜೆ ಮಾಡು, ಲಿಂಗಾಕಾರ ಮಾಡಿಕೊಂಡು ನಾನು ಇಲ್ಲಿ ಪ್ರತಿಷ್ಠಾಪನೆ ಆಯ್ತೀನಿ. ದಬ್ಬಗುಳಿ ಬಸವಣ್ಣ ಅಂತೇಳಿ ಜೋಡ ಇಟ್ಟಿದ್ವಲ್ಲ, ಬಸವಣ್ಣ ಅಂತೇಳಿ ನಾಮಕರಣದಿಂದ ನಾನು ಪೂಜೆ ಮಾಡು, ನಿನ್ನ ಕಷ್ಟ ಕಾಲ್ಪನೆ ತೀರಿಸ್ತೀನಿ ಅಂತ ಸ್ವಾಮಿ ಅವ್ರ ಸಪ್ನದಲ್ಲಿ ಹೇಳವ್ರೆ. ಅವ್ರು ಇರೋದಂತ ಮಾಡ್ಕೊಂಡಿದ್ದವ್ರೆ. ಅವ್ರ ಸತ್ ನಂತರ ಅವ್ರನ್ನ ಇಲ್ಲೇ ಹಾಕಿದ್ರು. ಆಮೇಲೆ ಇಲ್ಲಿ ರಂಗನಾಥ ಸ್ವಾಮಿ ಅಂತೇಳಿ ಇಲ್ಲಿ ಶಿಲೆ ತಂದು ರಂಗನಾಥ ಅಂತೇಳಿ ಇಲ್ಲಿ ಸ್ಥಾಪನೆ ಮಾಡಿದ್ರು. ಪ್ರಥಮ ಎರಡೇ ದೇವರು. ಆಮೇಲೆ ಒಟ್ಲಿ ಯಾವುದೋ ಒಂದು ದೇವಸ್ಥಾನದ ಪಳವಳಿಕೆಗಳಲ್ವ ತಮ್ಮ ಇವು? ಕೆಳಗಿರ್ಬೇಕು, ಅದಕ್ಕೆ ಹೇಳಿತವನ. ಇಲ್ಲಿ ಮುಗಿಸ್ತಾ ಇದ್ದೀವಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಮತ್ತೆ ಹಿಂಗೆ ಬೆಂಗಳೂರು ಮನೆ ಸೇರ್ಕೊಂತೀವಿ. ಬಾಯ್ ಬಾಯ್.